ನಮಸ್ಕಾರ ಸ್ನೇಹಿತರೆ. ಇಂಡೋನೇಷಿಯಾದ ಸೆಮಾರಂಗ್ ಅನ್ನೋ ಊರಲ್ಲಿ ಇವತ್ತಿಗೂ ತುಂಬಾನೇ ಜನ ಸುಮಲಾ ಅನ್ನೋ ದುಷ್ಟಶಕ್ತಿ ರಾತ್ರಿ ಹೊತ್ತು ಮಕ್ಕಳನ್ನ ಕೊಲ್ತಾಳೆ ಅಂತ ನಂಬ್ತಾರೆ. ಇದೊಂದು ದಂತಕಥೆ ಆಗಿ ಉಳಿದಿದೆ. ಜನರು ಸುಮಲಾಳ ಕಥೆಯನ್ನ ಒಬ್ರಿಂದ ಒಬ್ರಿಗೆ ಹೇಳ್ಕೊಂಡ್ ಬಂದಿದ್ದಾರೆ. ಇವತ್ತಿಗೂ ಕೆಲವು ಹಳ್ಳಿಯ ಜನರು ತಮ್ಮ ಮಕ್ಕಳನ್ನ ರಾತ್ರಿ ಹೊತ್ತು ಮನೆಯಿಂದ ಹೊರಗೆ ಕಳ್ಸಲ್ಲ. ಸುಮಲಾ ಅನ್ನ ಶಾಂತಗೊಳಿಸೋಕೆ ಆಹಾರವನ್ನ ಅರ್ಪಿಸ್ತಾರೆ. ಸೊ ಇದೇ ಕಥೆಯಿಂದ ಇನ್ಸ್ಪೈರ್ ಆಗಿ ಮಾಡಿರೋ ಇಂಡೋನೇಷಿಯನ್ ಹಾರರ್ ಮೂವಿ ಸುಮಲಾ ಚಿತ್ರದ ಸ್ಟೋರಿಯನ್ನ ಈ ವಿಡಿಯೋಲಿ ನೋಡೋಣ. ಮೂವಿ ತುಂಬಾನೇ ಡಿಸ್ಟರ್ಬಿಂಗ್ ಆಗಿದೆ ಸ್ನೇಹಿತರೆ. ಮೂವಿ ಪೂರ್ತಿ ಸುಮಲಾ ಎಷ್ಟು ಭೀಕರವಾಗಿ ಮಕ್ಕಳನ್ನ ಕೊಲೆ ಮಾಡ್ತಾಳೆ ಅಂತ ತೋರಿಸ್ತಾರೆ. ನನಗಂತೂ ಎಲ್ಲೆಲ್ಲಿ ಬ್ಲರ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ, ಅಷ್ಟು ವೈಲೆನ್ಸ್ ಇದೆ. ಮೂವಿಯ ಸ್ಟೋರಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಸ್ನೇಹಿತರೆ. ಸುಮಲಾ ಯಾರು, ಏನ್ ಕತೆ, ಅವಳ ಬ್ಯಾಕ್ ಸ್ಟೋರಿಯನ್ನ ಈ ಮೂವಿಯಲ್ಲಿ ತೋರಿಸ್ತಾರೆ. ಹಾಗಾಗಿ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋಲಿ ಮುಂದೆ ಹೋಗೋಕ್ಕೂ ಮುಂಚೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. ಈ ಮೂವಿಯ ಕತೆ ಶುರು ಆಗೋದು 1976 ಸೆಮಾರಂಗ್ ಅನ್ನೋ ಊರಲ್ಲಿ. ಒಂದಷ್ಟು ಜನ ಮಕ್ಕಳು ಆಟ ಆಡೋಕೆ ಎಲೆಗಳಿಂದ ಬಾಲ್ ಮಾಡ್ಕೊಂಡು ಹೊರಟಾಗ ಈ ಹುಡುಗರಲ್ಲಿ ಒಬ್ಬನಾದ ಆಬ್ದಿ ಅವರ ಅಪ್ಪ ಕತ್ತಲಾಗುವಷ್ಟರಲ್ಲಿ ಮನೆಗೆ ವಾಪಸ್ ಬಾ ಅಂತ ಹೇಳಿ ಕಳಿಸ್ತಾರೆ. ಈ ಹುಡುಗರೆಲ್ಲ ಜೋಳದ ಹೊಲದ ಹತ್ರ ಬಂದು ಆಟ ಆಡಿ ಸ್ವಲ್ಪ ಹೊತ್ತಾದ್ಮೇಲೆ ಸಂಜೆ ಆಗ್ತಾ ಇದೆ ಅಂತ ಎಲ್ಲರೂ ವಾಪಸ್ ತಮ್ಮ ತಮ್ಮ ಮನೆಗೆ ಹೊರಡ್ತಾರೆ. ಆಬ್ದಿ ಮತ್ತೆ ಅವನ ಫ್ರೆಂಡ್ ಸುತ್ರಿಯನ್ನ ಬಿಟ್ಟು. ಇವರಿಬ್ರು ಬಾಲ್ ಅಲ್ಲಿ ಆಟ ಆಡೋದನ್ನ ಮುಂದುವರಿಸಿದಾಗ ಸುತ್ರಿ ಬಾಲ್ ನ ಜೋರಾಗಿ ಒದಿತಾನೆ. ಬಾಲ್ ಹೋಗಿ ಜೋಳದ ಗಿಡಗಳ ನಡುವೆ ಎಲ್ಲೋ ಬಿದ್ದೋಯ್ತು. ಇಬ್ರು ಬಾಲ್ ನ ಹುಡ್ಕೋಕೆ ಶುರು ಮಾಡಿದವರು ಕತ್ತಲಾದ್ರೂ ಇನ್ನು ಹುಡುಕ್ತಾನೆ ಇದ್ದಾರೆ, ಆದ್ರೆ ಬಾಲ್ ಎಲ್ಲೂ ಸಿಗ್ತಾನೆ ಇಲ್ಲ. ಈಗ ಇದ್ದಕ್ಕಿದ್ದಂಗೆ ಯಾರೋ ಇವರಿಬ್ಬರನ್ನ ಹೆಸರಿಟ್ಟು ಕರಿತಿರೋ ಹಾಗೆ ಕೇಳಿಸಿದಾಗ ಯಾರದು ಅಂತ ನೋಡೋಕೆ ಬರ್ತಾರೆ. ಇಲ್ಲಿ ಒಬ್ಳು ಭಯಾನಕವಾಗಿ ಕಾಣ್ತಾ ಇರೋ ಹುಡುಗಿ ಬಾಲ್ ಹಿಡ್ಕೊಂಡು ತನ್ನ ಬಳಿ ಇವರನ್ನ ಕರಿತಾ ಇದ್ದಾಳೆ. ಆಬ್ದಿ ಅವಳ ಹತ್ರ ಹೋಗ್ಬೇಡ ಅಂತ ಸುತ್ರಿಗೆ ಎಷ್ಟೇ ಹೇಳಿದ್ರು ಇವನು ಕೇಳ್ದಲೆ ಅವಳ ಹಿಂದೆನೆ ಹೋದಾಗ ಆ ಭಯಾನಕ ಹುಡುಗಿ ಸುತ್ರಿನ ತಲೆಯನ್ನ ಕಲ್ಲಿನಿಂದ ಜಜ್ಜಾಕಿ ಸಾಯಿಸ್ಬಿಡ್ತಾಳೆ. ಇದನ್ನ ನೋಡಿ ಆಬ್ದಿ ಹೆದರ್ಕೊಂಡು ಎಲ್ಲಾ ವಿಷಯ ತನ್ನ ತಂದೆ ಹತ್ರ ಬಂದು ಹೇಳಿದಾಗ ಹಳ್ಳಿಯ ಜನರೆಲ್ಲ ಸುತ್ರಿ ಹತ್ರ ಬರ್ತಾ ಇದ್ದಾರೆ. ಆದ್ರೆ ಈಗ ಆ ಹುಡುಗಿ ಸುತ್ರಿಯ ಡೆಡ್ ಬಾಡಿಯನ್ನ ನದಿ ಹತ್ರ ಬಿಸಾಕಿ ಹೋಗಿದ್ದಾಳೆ. ಜನರೆಲ್ಲ ನದಿ ಹತ್ರ ಬಂದು ಸುತ್ರಿಯ ದೇಹವನ್ನ ನೋಡಿ ಆತಂಕಗೊಂಡಿದ್ದಾರೆ. ಇವನ ಅಪ್ಪ ಅಂತೂ ಡೆಡ್ ಬಾಡಿಯನ್ನ ನೋಡಿ ತುಂಬಾನೇ ಅಳ್ತಾ ಇದ್ದಾರೆ. ಮುಂದಿನ ದಿನ ಸುತ್ರಿ ಅವರ ಅಪ್ಪ ತಮ್ಮ ಮಗನ ಸಾವಿಗೆ ಆಬ್ದಿನೇ ಕಾರಣ ಅಂತ ಆಬ್ದಿನ ಮನೆ ಹತ್ರ ಬಂದು ಗಲಾಟೆ ಮಾಡ್ಬೇಕಾದ್ರೆ ಸಾಬ್ದಿ ಅನ್ನೋ ವ್ಯಕ್ತಿ ಹೇಳ್ತಾರೆ, ಇಲ್ಲ ಆಬ್ದಿಯನ್ನು ಮಾಡಿಲ್ಲ, ಈ ಕೆಲಸ ಆ ಡೆವಿಲ್ ನ ಮಗು ಸುಮಲಾ ಮಾಡಿರೋದು ಅಂತ ಹೇಳಿ. ಸುಮಲಾ ಯಾರು, ಏನ್ ಕತೆ ಅಂತ ಎಲ್ಲರಿಗೂ 29 ವರ್ಷಗಳ ಹಿಂದೆ ನಡೆದಿದ್ದ ಒಂದು ಘಟನೆಯ ಬಗ್ಗೆ ಹೇಳ್ತಾರೆ. ಸೊ ಸ್ನೇಹಿತರೆ, ಈಗ ನಾವು 1947ಕ್ಕೆ ಬರ್ತೀವಿ. ಸೆಮಾರಂಗ್ ನ ಶ್ರೀಮಂತ ವ್ಯಕ್ತಿ ಸೋಜಿಮನ್ ತನ್ನ ಅಂಕಲ್ ಜೊತೆ ಜಮೀನಿನ ವಿಚಾರವಾಗಿ ಮಾತುಕತೆ ನಡೆಸ್ತಾ ಇದ್ದಾನೆ. ಯಾಕಂದ್ರೆ ಇವನ ಅಂಕಲ್ ಜಮೀನನ್ನ ಮಾರೋದಕ್ಕೆ ತುಂಬಾನೇ ಫೋರ್ಸ್ ಮಾಡ್ತಾ ಇದ್ದಾರೆ. ಆ ಜಮೀನು ಇವರ ಫ್ಯಾಮಿಲಿಗೆ ಸೇರಿದ್ದು, ಅದರ ಮೇಲೆ ಅಂಕಲ್ದು ಕೂಡ ಹಕ್ಕಿದೆ. ಸೋಜಿಮನ್ಗೆ ಆ ಜಾಗ ಮಾರೋಕೆ ಇಷ್ಟ ಇಲ್ಲ. ಇವನಿಗೆ ಮಕ್ಕಳು ಇಲ್ಲದೆ ಇರೋದ್ರಿಂದ ಆ ಜಮೀನು ನನಗೆ ಬೇಕು ಅಂತ ಕೇಳೋಕೋ ಆಗ್ತಿಲ್ಲ. ಇದರಿಂದ ಸೋಜಿಮನ್ ಕೋಪದಲ್ಲಿ ತನ್ನ ಹೆಂಡತಿ ಲಾಸ್ತ್ರಿ ಹತ್ರ ಬಂದು, ನಮಗೆ ಮಗು ಆಗಿಲ್ಲ, ಇದೇ ಸಮಸ್ಯೆ ಆಗಿರೋದು. ನಾನು ಕಷ್ಟಪಟ್ಟು ನನ್ನ ತಂದೆ ತಾಯಿಯಿಂದ ಪಡ್ಕೊಂಡಿರೋ ಆಸ್ತಿ ನಮ್ಮ ಅಂಕಲ್ಗೆ ಕೊಡೋಕೆ ನನಗೆ ಇಷ್ಟ ಇಲ್ಲ. ನೀನು ಏನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. 1 ವರ್ಷದ ಒಳಗೆ ನನಗೆ ಮಗು ಕೊಡ್ಲಿಲ್ಲ ಅಂದ್ರೆ ನಾನು ಇನ್ನೊಂದು ಮದುವೆ ಆಗ್ಬೇಕಾಗುತ್ತೆ ಅಂದಾಗ ಲಾಸ್ತ್ರಿಗೆ ತುಂಬಾನೇ ಬೇಜಾರಾಗುತ್ತೆ. ಇವಳು ಅಳ್ತಾ ಹೊರಗೆ ಬಂದಾಗ ಇಲ್ಲಿ ಜೋಳವನ್ನ ಸ್ಟೋರ್ ಮಾಡೋ ಸ್ಟೋರೇಜ್ ರೂಮ್ ಅಲ್ಲಿ ಇಬ್ಬರು ಕೆಲಸದವರು ಮಾತಾಡ್ಬೇಕಾದ್ರೆ ಒಬ್ಬ ಹೇಳ್ತಾ ಇದ್ದಾನೆ, ಪಕ್ಕದ ಹಳ್ಳಿಯಲ್ಲಿ ತುಕಿನಾ ಅನ್ನೋ ವಯಸ್ಸಾದ ಮಹಿಳೆ ಇದ್ದಾಳೆ, ಇವನ ಹೆಂಡತಿ ಗರ್ಭಿಣಿ ಆಗೋ ಹಾಗೆ ಮಾಡಿದ್ದು ಅವಳೆ ಅಂತ. ಇದನ್ನ ಕೇಳಿಸ್ಕೊಂಡ ಲಾಸ್ತ್ರಿ, ಈಗ ಏನಾದ್ರೂ ಪರವಾಗಿಲ್ಲ, ಮಗು ಬೇಕೇ ಬೇಕು ಅಂತ ತನ್ನ ಮನೆಯಲ್ಲಿ ಕೆಲಸ ಮಾಡೋ ಸುಮ್ಮನ್ನ ಮಹಿಳೆಯನ್ನ ಕರ್ಕೊಂಡು ತುಕಿನಾ ಇರೋ ಹಳ್ಳಿಗೆ ಬರ್ತಾಳೆ. ಇಲ್ಲಿ ಲಾಸ್ತ್ರಿ ತುಕಿನಾ ಅನ್ನ ಭೇಟಿ ಆದಾಗ ಗೊತ್ತಾಗುತ್ತೆ ಇವಳು ಒಬ್ಳು ಮಾಟಗಾತಿ ಆಗಿದ್ದಾಳೆ. ಡೆವಿಲ್ ನ ಪೂಜೆ ಮಾಡಿ ಮಹಿಳೆಯರು ಪ್ರೆಗ್ನೆಂಟ್ ಆಗೋ ಹಾಗೆ ಮಾಡ್ತಾಳೆ. ನಾನು ವಾಮಾಚಾರದ ಪ್ರಯೋಗದಿಂದ ಒಂದು ಆಚರಣೆಯನ್ನ ಮಾಡಿ ನೀನು ಗರ್ಭಿಣಿ ಆಗೋ ಹಾಗೆ ಮಾಡ್ತೀನಿ, ಆದ್ರೆ ಇದೆಲ್ಲ ಹೇಗೆ ನಡೆಯುತ್ತೆ ಅಂತ ಮೊದಲು ಡೀಟೇಲ್ ಆಗಿ ಹೇಳ್ತೀನಿ ಅಂತ ತುಕಿನಾ ಹೇಳ್ತಾರೆ. ನಾನು ಮಾಡೋ ಆಚರಣೆಯಿಂದ ನಿನ್ನ ಗರ್ಭದಲ್ಲಿ 2 ಮಕ್ಕಳು ಬೆಳೀತಾರೆ. ಒಂದು ಮನುಷ್ಯರ ಮಗು ಸುಂದರವಾಗಿ ಇರುತ್ತೆ, ಮತ್ತೆ ಒಳ್ಳೆ ಬುದ್ಧಿ ಇರುತ್ತೆ. ಮತ್ತೊಂದು ಡೆವಿಲ್ ನ ಮಗು, ಇದು ಸುಂದರವಾಗಿ ಇರೋದಿಲ್ಲ, ಮತ್ತೆ ಕೆಟ್ಟ ಬುದ್ಧಿ ಈ ಮಗುಗೆ ಇರುತ್ತೆ. ಈ ಅವಳಿ ಮಕ್ಕಳು ಜನಿಸಿದ ನಂತರ 10 ವರ್ಷದವರೆಗೂ ನೀನು ಮತ್ತೆ ನಿನ್ ಗಂಡ ಮಕ್ಕಳನ್ನ ತುಂಬಾನೇ ಚೆನ್ನಾಗಿ ನೋಡ್ಕೋಬೇಕು. ಮಕ್ಕಳಿಗೆ 10 ವರ್ಷ ಆದ್ಮೇಲೆ ಸ್ವತಃ ಡೆವಿಲ್ಲೇ ಬಂದು ತನ್ನ ಒಂದು ಮಗುವನ್ನ ತಗೊಂಡು ಹೋಗ್ತಾನೆ ಅಂತ ಹೇಳ್ತಾಳೆ ತುಕಿನಾ. ಇಷ್ಟೆಲ್ಲ ಕೇಳಿ ಲಾಸ್ತ್ರಿಗೆ ಭಯ ಆಗ್ತಿದ್ರು ಕೂಡ ಬೇರೆ ದಾರಿ ಇಲ್ಲ ಅಂತ ಹೇಳಿ ಈ ಆಚರಣೆ ಮಾಡೋಕೆ ಒಪ್ಕೊಂತೇಳಿ. ಈ ರಿಚುವಲ್ ತುಂಬಾನೇ ಭಯಾನಕವಾಗಿದೆ ಸ್ನೇಹಿತರೆ. ರಕ್ತಕ್ಕೆ ಮಾಂಸ ಎಲ್ಲ ಹಾಕಿ ಮಂತ್ರಗಳನ್ನ ಹೇಳ್ತಾ ಈ ರಕ್ತವನ್ನ ತುಕಿನಾ ಲಾಸ್ತ್ರಿಗೆ ಕುಡಿಸ್ತಿದ್ದಂಗೆ ಇವಳು ಹೇಗ್ ಬೇಕೋ ಹಾಗೆ ಒದ್ದಾಡೋಕೆ ಶುರು ಮಾಡ್ತಾಳೆ. ಇವಳ ಹೊಟ್ಟೆ ಇದ್ದಕ್ಕಿದ್ದಂಗೆ ಊದ್ಕೊಂಡ್ಬಿಡುತ್ತೆ. ಆದ್ರೆ ತುಕಿನಾ ಇವಳ ಹೊಟ್ಟೆಯನ್ನ ಒಳಗೆ ತಳ್ಳಿ ಇವಳು ನಾರ್ಮಲ್ ಆಗೋ ಹಾಗೆ ಮಾಡಿ ಹೇಳ್ತಾಳೆ, ಡೆವಿಲ್ ಜೊತೆ ಡೀಲ್ ಮಾಡ್ಕೊಂಡಾಯ್ತು, ಇನ್ನ
2 ತಿಂಗಳ ಒಳಗೆ ನೀನು ಪ್ರೆಗ್ನೆಂಟ್ ಆಗ್ತೀಯಾ ಅಂತ ಹೇಳಿ ಕಳಿಸ್ತಾಳೆ. ಇವಳು ಹೇಳ್ದಂಗೆ 2 ತಿಂಗಳ ನಂತರ ಲಾಸ್ತ್ರಿ ಪ್ರೆಗ್ನೆಂಟ್ ಆಗ್ತಾಳೆ. ಟ್ವಿನ್ಸ್ ಇವಳಿಗೆ ಹುಡ್ತಾರೆ ಅಂತ ಒಬ್ಳು ಮಹಿಳೆ ಹೊಟ್ಟೆಯನ್ನ ಮುಟ್ಟಿ ನೋಡಿ ಹೇಳ್ತಾಳೆ. ತುಕಿನ ಕಡೆಯಿಂದಾನೇ ಇದು ಸಾಧ್ಯ ಆಗಿರೋದು ಅಂತ ಸೋಜಿಮಾನ್ಗೂ ಕೂಡ ಗೊತ್ತು. ಆದ್ರೆ ಡೆವಿಲ್ ಜೊತೆ ಡೀಲ್ ಮಾಡ್ಕೊಂಡಿರೋ ವಿಷಯ ಗೊತ್ತಿಲ್ಲ. ಸೋಜಿಮಾನ್ ತುಂಬಾನೇ ಖುಷಿ ಆಗಿದ್ದಾನೆ. ಇಬ್ಬರು ಸೇರಿ ಟ್ವಿನ್ಸ್ ಗೆ ಹೆಸರು ಇಡಬೇಕು ಅಂತ ಕೂಡ ಡಿಸೈಡ್ ಮಾಡ್ತಾರೆ. ಕುಮಲಾ ಮತ್ತೆ ಸುಮಲಾ ಅಂತ. ಹೆಣ್ಣು ಮಕ್ಕಳೇ ಆಗೋದು ಅಂತ ತುಕಿನ ಲಾಸ್ತ್ರಿಗೆ ಹೇಳಿದಳೆ. ಸೋಜಿಮಾನ್ ಈ ವಿಷಯ ಹಳ್ಳಿಯವ್ರಿಗೆಲ್ಲ ತಿಳಿಸಿ ತುಂಬಾನೇ ಖುಷಿಯಾಗಿ ಸಮಯ ಕಳೀತಾ ಕೊನೆಗೂ ಡೆಲಿವರಿ ಟೈಮ್ ಬರುತ್ತೆ. ಸುಮ್ ಮತ್ತೆ ನರ್ಸ್ ಡಾರ್ನಿ ಇಬ್ರು ಸೇರಿ ಡೆಲಿವರಿ ಮಾಡಿಸ್ತಾ ಇದ್ದಾರೆ. ಆದ್ರೆ ಮಗು ಹೊರಗೆ ಬರ್ತಾ ಇಲ್ಲ. ಲಾಸ್ತ್ರಿ ತುಂಬಾನೇ ನೋವು ಅನ್ಭವಿಸ್ತಾ ಇದ್ದಾಳೆ. ಇದೇ ಸಮಯಕ್ಕೆ ಇಲ್ಲೇ ಡೆವಿಲ್ ಕೂತಿರೋದನ್ನ ಲಾಸ್ತ್ರಿ ನೋಡ್ತಿದ್ದಂಗೆ ಮೊದಲನೇ ಮಗು ಹೊರಗೆ ಬರುತ್ತೆ. ಆದ್ರೆ ಈ ಮಗು ಅಳ್ತಾನೆ ಇಲ್ಲ, ಮಗು ಜೀವಂತವಾಗಿಲ್ಲ ಅಂತ ನರ್ಸ್ ಡಾರ್ನಿ ಹೇಳಿ ಆದ್ಮೇಲೆ ಮತ್ತೊಂದು ಮಗು ಹುಟ್ಟುತ್ತೆ. ಈ ಮಗು ಅಳ್ತಾ ಇದೆ. ಖುಷಿಯಾಗಿ ರೂಮ್ ಒಳಗೆ ಓಡ್ಬಂದ ಸೋಜಿಮಾನ್ ಮಗುವನ್ನ ನೋಡಿ ಗಾಬರಿ ಆಗೋಗ್ತಾನೆ. ಯಾಕಂದ್ರೆ ಈ ಮಗು ನೋಡೋಕೆ ತುಂಬಾನೇ ಭಯಾನಕವಾಗಿ ಕಾಣ್ತಾ ಇದೆ. ಅಂದ್ರೆ ಇದು ಡೆವಿಲ್ ನ ಮಗು, ನೋಡೋಕೆ ಚೆನ್ನಾಗಿರಲ್ಲ ಅಂತ ಮೊದ್ಲೇ ತುಕಿನ ಹೇಳಿದ್ಲು. ಆದ್ರೆ ಈ ವಿಷಯ ಸೋಜಿಮಾನ್ಗೆ ಗೊತ್ತಿಲ್ವಲ್ಲ. ಈ ವಿರೂಪಗೊಂಡಿರೋ ಮಗುವನ್ನ ನೋಡಿ ಇವನಿಗೆ ತಲೆ ಕೆಟ್ಟು ಹೋಗಿದೆ. ಇದು ಈಗ ತಾನೇ ಹುಟ್ಟಿರೋ ಮಗು ಅಂತಾನು ನೋಡ್ದೆ ಇವನು ಚಾಕುವನ್ನ ತಗೊಂಡ್ ಬಂದು ಮಗುನ ದೇಹಕ್ಕೆ ಚುಚ್ಚಿ ಸಾಯಿಸ್ಬಿಡ್ತಾನೆ. ಮಗುವಿಗೆ ಏನು ಮಾಡ್ಬೇಡಿ ಅಂತ ಲಾಸ್ತ್ರಿ ಎಷ್ಟೇ ಹೇಳಿದ್ರು ಕೇಳಲ್ಲ. ಈ ಮಗು ಸಾವನ್ನಪ್ತಿದ್ದಂಗೆ ಇನ್ನೊಂದು ಮಗು ಅಳೋಕೆ ಶುರು ಮಾಡುತ್ತೆ. ಈ ಸುಂದರವಾಗಿರೋ ಮಗು ಬದುಕಿದ್ಯಲ್ಲ, ಇಷ್ಟು ಸಾಕು ಅಂತ ಹೇಳಿ ಇವರ ಮನೆಯಲ್ಲಿ ಕೆಲಸ ಮಾಡೋ ಸುಕೀರ್ ಅನ್ನೋ ವ್ಯಕ್ತಿಯನ್ನ ಕರೆದು ನನಗೆ ಮಗಳು ಹುಟ್ಟಿದಳೆ ಅಂತ ಇಡೀ ಹಳ್ಳಿಗೆ ಹೇಳು ಅಂತ ಹೇಳಿ ಕಳಿಸ್ತಾನೆ ಸೋಜಿಮಾನ್. ಹೀಗೆ 3 ವರ್ಷ ಕಳೆಯುತ್ತೆ. ಸೋಜಿಮಾನ್ ಮತ್ತೆ ಲಾಸ್ತ್ರಿ ತಮ್ಮ ಮಗಳಿಗೆ ಕುಮಲಾ ಅಂತ ಹೆಸರಿಟ್ಟಿದ್ದಾರೆ. ಆದ್ರೆ ಸಮಸ್ಯೆ ಏನಂದ್ರೆ ಇವಳು ಡಿಸೇಬಲ್ಡ್ ಆಗಿದ್ದಾಳೆ. ಎಡಗೈ ಮತ್ತೆ ಎಡಗಾಲು ಮೂವ್ ಮಾಡೋಕೆ ಆಗಲ್ಲ, ಸರಿಯಾಗಿ ಮಾತಾಡೋದು ಇಲ್ಲ. ಇದರಿಂದ ಜನರು ಕುಮಲಾ ಬಗ್ಗೆ ಒಬ್ಬೊಬ್ರು ಒಂದೊಂದು ರೀತಿ ಮಾತಾಡ್ಕೊಂತಾ ಇದ್ದಾರೆ. ಸೋಜಿಮಾನ್ ಹುಟ್ಟಿದಾಗ್ಲೂ ಕೂಡ ಇದೇ ರೀತಿ ಇದ್ದ. ಆದ್ರೆ ಒಬ್ಳು ಮಹಿಳೆ ಹತ್ರ ಮಸಾಜ್ ಮಾಡ್ಸೋಕೆ ಶುರು ಮಾಡಿದಾಗ ಇವನು ಸರಿ ಹೋಗಿರ್ತಾನೆ. ಅದೇ ಮಹಿಳೆ ಹತ್ರ ಕುಮಲಾ ಅನ್ನ ಕೂಡ ಕರ್ಕೊಂಡು ಹೋದ್ರು ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ. ತುಕಿನ ಮೊದ್ಲೇ ಹೇಳಿದ್ಲು 10 ವರ್ಷ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಇವರ ಫ್ಯಾಮಿಲಿಯಲ್ಲಿ ಒಂದಾದ್ಮೇಲೆ ಒಂದು ದುರ್ಘಟನೆ ನಡೆಯೋಕೆ ಶುರು ಆಗುತ್ತೆ ಅಂತ. ಇನ್ಮೇಲೆ ಅದೇ ಆಗುತ್ತೆ ಸ್ನೇಹಿತರೆ. ಮುಂದೆ ಏನಾಗುತ್ತೆ ಅಂತ ನೋಡೋಣ. ವರ್ಷಗಳು ಕಳೀತಾ ಕುಮಲಾ ತುಂಬಾನೇ ಹಠ ಮಾಡೋಕೆ ಶುರು ಮಾಡ್ತಾಳೆ. ಹೇಳಿದ ಮಾತು ಕೇಳಲ್ಲ. ಏನ್ ಮಾಡ್ಬೇಡ ಅಂತ ಹೇಳ್ತಾರೋ ಅದನ್ನೇ ಮಾಡ್ತಾಳೆ. ಸುಮ್ನೆ ಕಿರ್ಚಾಡೋದು, ಕೆಳಗೆ ಬಿದ್ದು ಒದ್ದಾಡೋಕೆ ಎಲ್ಲ ಶುರು ಮಾಡ್ತಿರ್ತಾಳೆ. ಅದಕ್ಕೆ ಸೋಜಿಮಾನ್ ಸುಕೀರ್ಗೆ ಹೇಳಿ ಇವಳನ್ನ ಸ್ಟೋರೇಜ್ ರೂಮ್ ಅಲ್ಲಿ ಎಳ್ಕೊಂಡು ಹೋಗಿ ಕಟ್ ಹಾಕ್ಸ್ತಿರ್ತಾನೆ. ಈಗ 1955ಕ್ಕೆ ಬರ್ತೀವಿ. ಕುಮಲಾ ಎಲ್ಲೋ ಕಾಣ್ತಿಲ್ಲ. ಮನೆಯಿಂದ ಹೊರಗೆ ಓಡೋಗಿದ್ದಾಳೆ. ಎಲ್ಲೇ ಹುಡುಕಿದ್ರು ಸಿಕ್ತಿಲ್ಲ. ಅದೇ ಕುಮಲಾ ಮಾರ್ಕೆಟ್ಗೆ ಬಂದಿದ್ದಾಳೆ. ಇಲ್ಲಿ ಒಂದಷ್ಟು ಹುಡುಗರು ಇವಳ ಬಗ್ಗೆ ತಮಾಷೆ ಮಾಡ್ಕೊಂಡು ನಗಾಡ್ತಾ ಇದ್ದಾರೆ. ಇವಳಿಗೆ ಹಣ್ಣು ಕೊಡೋಕೆ ಅಂತ ಕರೆದು ಅದನ್ನ ಇವಳ ಮುಖಕ್ಕೆ ತಿಕ್ಕಿ ಕಲ್ಲಿನಿಂದೆಲ್ಲ ಹೊಡಿತಾ ಇದ್ದಾರೆ. ಮಾರ್ಕೆಟ್ ಅಲ್ಲಿ ಇರೋರೆಲ್ಲ ನೋಡ್ಕೊಂಡು ಸುಮ್ನೆ ಇದ್ದಾರೆ. ಇವರೇನು ಸ್ನೇಹಿತರೆ ಕಾರಲ್ಲಿ ಕುತ್ಕೊಂಡು ಇವಳ ತಂದೆ ತಾಯಿನೇ ಇದನ್ನ ನೋಡ್ಕೊಂಡು ಸುಮ್ನಿದ್ದಾರೆ. ನಂತರ ಯಾವುದೇ ತಪ್ಪು ಮಾಡದೇ ಇರೋ ಕುಮಲಾನೇ ಎಳ್ಕೊಂಡ್ ಬಂದು ಮಾರ್ಕೆಟ್ಗೆ ಹೋಗಿ ಎಲ್ಲರ ಮುಂದೆ ನನಗೇನೆ ಅವಮಾನ ಆಗೋ ಹಾಗೆ ಮಾಡ್ದಲ್ಲ ಅಂತ ಚಿಕ್ಕ ಹುಡುಗಿ ಅಂತಾನು ನೋಡದೆ ಚಾವಟಿಯಿಂದ ಹೊಡಿತಾನೆ ಸೋಜಿಮಾನ್. ಲಾಸ್ತ್ರಿ ಅಂತೂ ಗಂಡನಿಗೆ ಹೆದರ್ಕೊಂಡು ಏನು ಮಾತಾಡ್ತಾನೆ ಇಲ್ಲ. ಸುಮ್ಮ ಅವರು ಪಾಪ ತುಂಬಾನೇ ಕೇಳ್ಕೊಂತಾರೆ ಸಣ್ಣ ಮಗು ಅವಳಿಗೆ ಏನು ಮಾಡಬೇಡಿ ಅಂತ. ಆದ್ರೂ ಸೋಜಿಮಾನ್ ಕೇಳಲ್ಲ. ರಾತ್ರಿ ಕುಮಲಾಗೆ ಆಗಿರೋ ಗಾಯಗಳಿಗೆ ಸುಮ್ ಅವರೇ ಔಷಧಿ ಹಚ್ತಾ ಇದ್ದಾರೆ. ಕುಮಲಾಗಿಂತ ಜಾಸ್ತಿ ಸುಮ್ ಅಳ್ತಾ ಇದ್ದಾರೆ. ಯಾಕಂದ್ರೆ ಇವಳನ್ನ ಮಗಳ ರೀತಿ ನೋಡ್ಕೊಂತಿರೋದು ಇವರೇ. ನಾಳೆ ಅವಳ 8ನೇ ವರ್ಷದ ಹುಟ್ಟುಹಬ್ಬ ಇದೆ ಅಂತ ಸುಮ್ ತಾವೇ ಮಾಡಿರೋ ಒಂದು ಗೊಂಬೆಯನ್ನ ಕುಮಲಾಗೆ ಗಿಫ್ಟ್ ಆಗಿ ಕೊಡ್ತಾರೆ. ನಂತರ ಕುಮಲಾ ಮಲಗಿದ್ದಾಗ 12 ಗಂಟೆ ಸರಿಯಾಗಿ ಯಾರೋ ಇವಳನ್ನ ಕರಿತಿರೋ ಶಬ್ದ ಕೇಳಿಸ್ತಾ ಇದೆ. ಯಾರಪ್ಪ ಅದು ಅಂತ ಕುಮಲಾ ಎಚ್ಚರಗೊಂಡು ನೋಡಿದಾಗ ಕಬೋರ್ಡ್ನ ಒಳಗಿಂದ ಒಬ್ಬಳು ಭಯಾನಕವಾಗಿರೋ ಹುಡುಗಿ ಹೊರಗೆ ಬರ್ತಾಳೆ. ಇವಳು ಬೇರೆ ಯಾರು ಅಲ್ಲ ಸ್ನೇಹಿತರೆ, ಸುಮಲಾ ಆಗಿದ್ದಾಳೆ. ಇವಳು ನೋಡೋಕೆ ಚೆನ್ನಾಗಿಲ್ಲ ಅಂತ ಹೇಳಿ ಸೋಜಿಮಾನ್ ಸುಮಲಾ ಅನ್ನ ಹುಟ್ಟಿದಂಗೆ ಸಾಯಿಸಿದ್ದ. ಆದ್ರೆ ಇವಳು ದುಷ್ಟಶಕ್ತಿಯಾಗಿ ಬೆಳೆದಿದ್ದಾಳೆ. ಸುಮಲಾ ಕುಮಲಾಗಿ ಏನು ಮಾಡಲ್ಲ. ನಾವಿಬ್ರು ಟ್ವಿನ್ಸ್ ಆಗಿದ್ದೀವಿ. ನಾನು ನಿನಗೆ ತೊಂದರೆ ಕೊಡಲ್ಲ. ನಾನು ನಿನ್ನ ತಂಗಿ ಮಾತ್ರ ಅಲ್ಲ, ನಿನ್ನ ಫ್ರೆಂಡ್ ನ ರೀತಿ ಜೊತೆ ಆಗೇ ಇರ್ತೀನಿ ಅಂತ ಹೇಳ್ತಾಳೆ ಸುಮಲಾ. ಮುಂದಿನ ದಿನ ಕುಮಲಾ ಪಿಯಾನೋ ನುಡಿಸ್ಬೇಕಾದ್ರೆ ಈ ಶಬ್ದವನ್ನ ಕೂಡ ಕೇಳೋಕಾಗದೆ ಸೋಜಿಮಾನ್ ಇವಳಿಗೆ ಶಬ್ದ ಮಾಡ್ಬೇಡ ಅಂತ ಹೊಡೆದು ಹೋಗ್ತಾನೆ. ಕೋಪದಲ್ಲಿ ಕುಮಲಾ ತನ್ನ ತಂದೆ ಹತ್ರ ಬಂದು ಇಲ್ಲಿವರೆಗೂ ಸರಿಯಾಗಿ ಓಡಾಡೋಕೋ ಆಗ್ತಿರ್ಲಿಲ್ಲ, ಆದ್ರೆ ಈಗ ಆರಾಮಾಗಿ ನಡ್ಕೊಂಡ್ ಬಂದು ಒಂದು ಪೆನ್ ತಗೊಂಡು ಸೋಜಿಮಾನ್ ನ ಕೈಗೆ ಚುಚ್ಬಿಡ್ತಾಳೆ. ಇದೆಲ್ಲ ಕುಮಲಾ ಮಾಡಿದ್ದಲ್ಲ ಸ್ನೇಹಿತರೆ, ಇವಳ ಕೈಯಲ್ಲಿ ಸುಮಲಾ ಮಾಡಿಸಿದ್ದು. ಸೋಜಿಮನ್ಗೆ ಈಗ ಸಖತ್ ಕೋಪ ಬಂದಿದೆ. ಇವಳನ್ನ ಎಳ್ಕೊಂಡು ಹೋಗಿ ಹೊಲದಲ್ಲಿ ಬೆದರು ಗೊಂಬೆ ತರ ನೇತಾಕ್ತಾನೆ.
ದಿನಾ ಪೂರ್ತಿ ಹೀಗೆ ಇರು ಅಂತ ಹೇಳಿ ಲಾಸ್ತ್ರಿ ತನ್ನ ಗಂಡುಂಗೆ ಏನು ಹೇಳಲ್ಲ. ಅವನಿಗೆ ಹೆದರ್ಕೊಂಡು ಎಲ್ಲ ಕುಮಲಾದೆ ತಪ್ಪು ಅನ್ನೋ ಹಾಗೆ ಬೈತಾ ಇದ್ದಾಳೆ. ಇವತ್ ರಾತ್ರಿ ಎಲ್ಲರೂ ಕುತ್ಕೊಂಡು ಊಟ ಮಾಡ್ಬೇಕಾದ್ರೆ ಮತ್ತೆ ಕುಮಲ ಅನ್ನ ಸುಮಲ ಪೊಸೆಸ್ ಮಾಡ್ಕೊಂಡಾಗ ಇವಳು ಡೈನಿಂಗ್ ಟೇಬಲ್ ಮೇಲೆ ಹತ್ತಿ ಯೂರಿನ್ ಮಾಡ್ಬಿಡ್ತಾಳೆ. ಇವಳನ್ನ ತಡೆಯೋಕೆ ಬಂದ ಸುಕೀರ್ ಮೇಲೂ ದಾಳಿ ಮಾಡಿ ಇವನ ಕೂದಲನ್ನ ಎಳೆದಾಡ್ಬೇಕಾದ್ರೆ ಲಾಸ್ತ್ರಿ ಕನ್ನಡಿಯಲ್ಲಿ ಕುಮಲ ಪಕ್ಕದಲ್ಲಿ ಸುಮಲ ಕೂಡ ಇರೋದನ್ನ ನೋಡ್ತಾಳೆ. ಇಲ್ಲಿಂದ ಕುಮಲ ಹೊರಗೆ ಓಡ್ ಹೋಗಿ ಕೋಳಿಯನ್ನ ಸಾಯಿಸಿ ಹಸಿ ಮಾಂಸವನ್ನೇ ತಿನ್ನೋಕೆ ಶುರು ಮಾಡ್ತಾಳೆ. ಈ ನಡುವೆ ಯಾಕೋ ಕುಮಲ ವಿಚಿತ್ರವಾಗಿ ಆಡ್ತಿರೋದನ್ನ ಇವಳಿಗೆ ಕೇಳ್ತಾ ಇದ್ದಾರೆ. ಯಾಕೆ ನೀನು ಈ ರೀತಿ ಆಡ್ತಾ ಇದ್ಯಾ ಅಂತ. ಅದಕ್ಕೆ ನಾನಲ್ಲ, ಸುಮಲ ಈ ರೀತಿ ಎಲ್ಲ ಮಾಡ್ತಿರೋದು ಅಂತ ಹೇಳ್ತಾಳೆ ಕುಮಲ. ಇದನ್ನ ಕೇಳಿಸ್ಕೊಂಡ ಲಾಸ್ತ್ರಿ ಸುಮಲ ಸಾವನ್ನಪ್ಪಿರೋ ಮಗುನೇ ಆಗಿರ್ಬೋದು, ತುಕಿನ ಹತ್ರ ಒಂದು ಸಲ ಇದರ ಬಗ್ಗೆ ವಿಚಾರಿಸೋಣ ಅಂತ ಯಾರಿಗೂ ಕಾಣ್ದಂಗೆ ಮನೆಯಿಂದ ಹೊರಡ್ತಾಳೆ. ಇವಳು ಹೋಗ್ತಿರೋದನ್ನ ನೋಡಿ ತಮ್ಮ ಮಗ ಸಾಬ್ದೋಗೆ ಕುಮಲ ಅನ್ನ ನೋಡ್ಕೊಳ್ಳೋಕೆ ಹೇಳಿ ಲಾಸ್ತ್ರಿಯ ಹಿಂದೆ ಹೊರಡ್ತಾರೆ. ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಊರಿನ ಜನರಿಗೆ ಸುಮಲ ಬಗ್ಗೆ ಹೇಳ್ತಾ ಇರೋದು, ಅಂದ್ರೆ ನಾವು ನೋಡ್ತಾ ಇರೋ ಸುಮಲಾಳ ಫ್ಲಾಶ್ ಬ್ಯಾಕ್ ಸ್ಟೋರಿ ಹೇಳ್ತಿರೋದೇ ಸಾಬ್ದು. ಲಾಸ್ತ್ರಿ ತುಕಿನ ಅನ್ನ ಹುಡ್ಕೊಂಡ್ ಬಂದಾಗ ಗೊತ್ತಾಗುತ್ತೆ 1 ತಿಂಗಳ ಹಿಂದೆನೆ ತುಕಿನ ಸಾವನ್ನಪ್ಪಿದ್ದಳೆ. ಈಗ ಲಾಸ್ತ್ರಿ ಹತ್ರ ಬಂದು ನೀವು ಏನಾದ್ರೂ ತಪ್ಪು ಮಾಡಿದ್ರೆ ಹೇಳಿ ಪರವಾಗಿಲ್ಲ ಅಂದಾಗ, ನಾನು ಡೆವಿಲ್ ಜೊತೆ ಡೀಲ್ ಮಾಡ್ಕೊಂಡು ತಪ್ಪು ಮಾಡ್ದೆ ಅಂತ ತುಕಿನ ಮಾಡಿದ್ದ ಆಚರಣೆಯ ಬಗ್ಗೆ ಹೇಳ್ತಾಳೆ ಲಾಸ್ತ್ರಿ. ಹೀಗೆ ದಿನ ರಾತ್ರಿ ಕುಮಲ ಸುಮಲಾಗೆ ಪೊಸೆಸ್ಡ್ ಆಗಿ ಒಂದಲ್ಲ ಒಂದು ತಪ್ಪನ್ನ ಮಾಡ್ತಾನೆ ಇದ್ದಾಳೆ. ಮತ್ತೆ ಬೇರೆಯವರ ಮೇಲೆ ದಾಳಿ ಮಾಡೋಕು ಶುರು ಮಾಡಿರೋದ್ರಿಂದ ರಾತ್ರಿ ಹೊತ್ತು ಇವಳನ್ನ ಶೆಡ್ ಅಲ್ಲಿ ಕೂಡ ಹಾಕ್ತಿದ್ದಾರೆ. ಅವಳಿಗೆ ಈ ರೀತಿ ಚಿತ್ರಹಿಂಸೆ ಕೊಡಬೇಡಿ ಅಂತ ಸೋಜಿಮನ್ ಮುಂದೆ ಮಂಡಿ ಊರಿ ಕೇಳ್ಕೊಂಡ್ರು ಅವಳನ್ನ ಬಿಡಲ್ಲ. ಸುಮ್ಗೆ ಇವಳ ಪರಿಸ್ಥಿತಿ ನೋಡಿ ತುಂಬಾನೇ ಬೇಜಾರಾಗಿ ಅಳ್ತಾ ಇದ್ದಾರೆ. ಒಂದಿನ ಮತ್ತೆ ಅದೇ ಹುಡುಗರು ಮಾರ್ಕೆಟ್ ಅಲ್ಲಿ ಕುಮಲಾಗೆ ತೊಂದರೆ ಕೊಡ್ತಿದ್ರಲ್ಲ, ಅವರು ಮನೆ ಹತ್ರ ಬಂದು ಆಟ ಆಡೋಣ ಅಂತ ಕುಮಲ ಅನ್ನ ಕರೆದು ಇವಳ ಬಗ್ಗೆ ಆಡ್ಕೊಂಡು ನಗಾಡೋದ್ರ ಜೊತೆಗೆ ಮುಖಕ್ಕೆ ಕೆಸರೆಲ್ಲ ಹಚ್ಚಿ ಹೊಡಿತಾ ಇದ್ದಾರೆ. ಇದನ್ನ ನೋಡಿದ ಪರ್ಕೆ ಎತ್ಕೊಂಡ್ ಬಂದು ಎಲ್ಲರನ್ನ ಓಡಿಸ್ತಾರೆ. ಇವಳ ಅಪ್ಪ ಅಮ್ಮ ಅನಿಸ್ಕೊಂಡವರು ಮೇಲೆ ಮದುವೆಯಲ್ಲಿ ರಿಸೆಪ್ಷನ್ಗೆ ನಿಂತ್ಕೊಂಡು ನೋಡ್ತಿದ್ದಾರೆ. ಇವತ್ ರಾತ್ರಿ ಶೆಡ್ ಇಂದ ಕುಮಲ ತಪ್ಪಿಸ್ಕೊಂಡು ಹೊರಗೆ ಬರ್ತಾಳೆ. ಇಲ್ಲೇ ಇರೋ ಸಣ್ಣ ಚಾಕು ತಗೊಂಡು ಕುಮಲಾಗೆ ಆ ಹುಡುಗರು ತೊಂದರೆ ಕೊಡ್ತಾ ಇದ್ರಲ್ಲ ಅವರನ್ನ ಬೇಟೆ ಆಡೋಕೆ ಹೊರಡ್ತಾಳೆ. ಒಬ್ಬ ಹುಡುಗ ಬಾವಿ ಹತ್ರ ಬಂದಿದ್ದಾಗ ಸುಮಲಾಗೆ ಪೊಸೆಸ್ಡ್ ಆಗಿರೋ ಕುಮಲ ಇವನ ಬೆನ್ನಿನ ಭಾಗವನ್ನ ಪೂರ್ತಿ ಚಾಕುವಿಂದ ಸೀಳಿ ತಲೆಗೆ ಚಾಕು ಹಾಕಿ ಸಾಯಿಸಿ ಡೆಡ್ ಬಾಡಿಯನ್ನ ಬಾವಿಯ ಒಳಗೇನೆ ಬಿಸಾಕ್ತಾಳೆ. ನಂತರ ಇನ್ನ ಇಬ್ರು ಹುಡುಗರು ಊಟ ತಗೊಂಡು ನಡ್ಕೊಂಡು ಹೋಗ್ಬೇಕಾದ್ರೆ ಮರದ ಮೇಲೆ ಕೂತಿರೋ ಕುಮಲ ಒಬ್ಬನ ತಲೆಗೆ ಕಲ್ಲಿನಿಂದ ಹೊಡೆದು ಸಾಯಿಸ್ತಾಳೆ. ಮತ್ತೆ ಇನ್ನೊಬ್ಬನ ದೇಹ ಎಲ್ಲ ಚಾಕುವಿಂದ ಕುಯ್ದು ಸಾಯಿಸಿ ಇವರ ಡೆಡ್ ಬಾಡಿನ ಕಾಡಿನಲ್ಲಿ ಬಚ್ಚಿಡ್ತಾಳೆ. ಮುಂದಿನ ದಿನ ಇವರ ಪೇರೆಂಟ್ಸ್ ಎಲ್ಲ ಇವರನ್ನ ಹುಡ್ಕೋಕೆ ಶುರು ಮಾಡ್ತಾರೆ. 3 ದಿನ ಆದ್ರೂ ಎಲ್ಲೂ ಡೆಡ್ ಬಾಡಿನೂ ಸಿಗಲ್ಲ. ಈ ಹಳ್ಳಿಯ ಮುಖ್ಯಸ್ಥ ಬೇರೆ ಹಳ್ಳಿಯ ಮುಖ್ಯಸ್ಥರ ಜೊತೆ ಮಾತಾಡಿ ಅಲ್ಲೂ ಹುಡುಗರನ್ನ ಹುಡ್ಕೋಕೆ ಹೇಳ್ತೀನಿ ಅಂತ ಮೀಟಿಂಗ್ ಅಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲ ಮೀಟಿಂಗ್ ಅಲ್ಲಿ ಬ್ಯುಸಿ ಆಗಿದ್ರೆ ಕುಮಲ ಇವಳಿಗೆ ತೊಂದರೆ ಕೊಡ್ತಿದ್ದ ಹುಡುಗರಲ್ಲಿ ಉಳಿದಿರೋ 4 ಹುಡುಗರ ಹತ್ರ ಬರ್ತಾಳೆ. ಈ ಬಾರಿ ಇವಳೆ ಇವರನ್ನ ಆಟ ಆಡೋಕೆ ಹೊರಗೆ ಕರೆದಾಗ ಮತ್ತೆ ಇವಳನ್ನ ನೋಡಿ ತಮಾಷೆ ಮಾಡ್ತಾ ಇದ್ದಾರೆ. ಆದ್ರೆ ಇವರ ನಗು ಜಾಸ್ತಿ ಸಮಯ ಇರಲ್ಲ. ಒಬ್ಬೊಬ್ರು ಹಿಡ್ಕೊಂಡು ಎಲ್ಲೆಲ್ಲಾಗುತ್ತೋ ಅಲ್ಲೆಲ್ಲ ಕಟ್ ಮಾಡಿ ಕೈ ಕಾಲು ಕಣ್ಣು ಎಲ್ಲ ಕಿತ್ತಾಕಿ ಒಬ್ಬನ ತಲೆ ಕಟ್ ಮಾಡಿ ಸಾಯಿಸ್ತಾಳೆ. ಮುಂದಿನ ದಿನ ಕಾಡಿನಲ್ಲಿ ಇಬ್ಬರ ಡೆಡ್ ಬಾಡಿ, ಬಾವಿಯಲ್ಲಿ ಒಬ್ಬನ ಡೆಡ್ ಬಾಡಿಯನ್ನು ಸಿಗುತ್ತೆ. ಇನ್ನ ಉಳಿದ 4 ಹುಡುಗರ ಡೆಡ್ ಬಾಡಿಯ ತಲೆ ಕಟ್ ಮಾಡಿ ಒಂದು ಕಡ್ಡಿಗೆ ಚುಚ್ಚಿ ಹೋಗಿದ್ದಾಳೆ ಕುಮಲ. ಕಾಡಿನಲ್ಲಿ ಇರೋ ಡೆಡ್ ಬಾಡಿಗಳ ಹತ್ತಿರ ಕುಮಲಾಳ ಗೊಂಬೆ ಸಿಕ್ಕಿರೋದ್ರಿಂದ ಈ ಕೆಲಸ ಅವಳ್ದೆ ಅಂತ ಹೇಳಿ ಊರಿನ ಜನರೆಲ್ಲ ಸೋಜಿಮನ್ನ ಮನೆ ಹತ್ರ ಬರ್ತಾರೆ. ಆದ್ರೆ ಸೋಜಿಮನ್ ಇದರ ಬಗ್ಗೆ ಮೊದಲು ಇನ್ವೆಸ್ಟಿಗೇಷನ್ ಮಾಡಬೇಕು, ಸುಮ್ನೆ ಯಾರ ಮೇಲ್ ಬೇಕಾದ್ರೂ ನೀವು ಆರೋಪ ಮಾಡೋ ಹಾಗಿಲ್ಲ ಅಂತ ಎಲ್ಲರಿಗೂ ಬೈದು ಕಳಿಸ್ತಾನೆ. ಕುಮಲ ರಾತ್ರಿ ಇಡೀ ಶೆಡ್ ಅಲ್ಲೇ ಇರ್ತಾಳೆ. ಹೊರಗೆ ಬರೋಕೆ ಸಾಧ್ಯನೇ ಇಲ್ವಲ್ಲ. ಹೇಗಾದ್ರೂ ಆಗ್ಲಿ ಒಂದ್ಸಲ ಚೆಕ್ ಮಾಡೋಣ ಅಂತ ಶೆಡ್ಗೆ ಬಂದಾಗ ಒಂದು ಜಾಗದಲ್ಲಿ ಶೆಡ್ ನ ಗೋಡೆಯನ್ನ ಮುರಿದಾಕಿದ್ದಾಳೆ ಕುಮಲ. ಅಂದ್ರೆ ಮರದಿಂದ ಮಾಡಿರೋ ಶೆಡ್ ಅಲ್ವಾ, ಅದಕ್ಕೆ ಹೊಡೆದಾಕಿ ಹೊರಗೆ ಹೋಗೋಕೆ ದಾರಿ ಮಾಡ್ಕೊಂಡಿದ್ದಾಳೆ. ಕುಮಲ ಮಕ್ಕಳನ್ನ ಕೊಲೆ ಮಾಡಿದ್ದಾಳೆ ಅಂದ್ರೆ ನನ್ನ ಕೈಯಲ್ಲಿ ನಂಬೋಕಾಗ್ತಿಲ್ಲ ಅಂತ ಸೋಜಿಮನ್ ಹೇಳಿದಾಗ ಲಾಸ್ತ್ರಿ ಎಲ್ಲಾ ವಿಷಯ ಈಗ ಬಾಯ್ ಬಿಡ್ತಾಳೆ. ಡೆವಿಲ್ ಜೊತೆ ಡೀಲ್ ಮಾಡ್ಕೊಂಡಿರೋದು ಹೇಳಲ್ಲ, ಆದ್ರೆ ಕುಮಲ ಹಿಂದೆ ಯಾವಾಗ್ಲೂ ಸುಮಲ ಇರ್ತಾಳೆ. ಅವಳನ್ನ ನೀವು ಸಾಯಿಸಿ ದೊಡ್ಡ ತಪ್ಪು ಮಾಡಿದ್ರಿ. ಸುಮಲ ಈಗ ಕುಮಲ ಕೈಯಲ್ಲಿ ಕೊಲೆ ಮಾಡಿಸ್ತಾ ಇರೋದು ಅಂದಾಗ ಇದನ್ನ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಇವನು ಕುಮಲ ಹತ್ರನೇ ಬಂದು ಕೇಳ್ತಾನೆ. ನಾನು ಕೋಪ ಮಾಡ್ಕೊಳಲ್ಲ, ಮಕ್ಕಳನ್ನ ಸಾಯಿಸಿದ್ದು ಯಾರು ಹೇಳು ಅಂದಾಗ ಸುಮಲ ಅಂತ ಸತ್ಯ ಹೇಳ್ತಾಳೆ. ಈ ವಿಷಯ ಗೊತ್ತಾಗ್ತಿದ್ದಂಗೆ ಈಗ ನಮಗೆ ಸಹಾಯ ಮಾಡೋಕೆ ಒಬ್ಬರಿಂದ ಮಾತ್ರ ಸಾಧ್ಯ, ಮಾಂತ್ರಿಕ ಕುಸ್ನೋ. ಅವ್ರ ಹತ್ರ ನಾನು ಹೋಗ್ತೀನಿ ಅಂತ ತನ್ನ ಹೆಂಡತಿಗೆ ಹೇಳಿ ಹೊರಡ್ತಾನೆ ಸೋಜಿಮನ್. ಸುಕೀರ್ ಮತ್ತೆ ಕುಮಲನ ಕರ್ಕೊಂಡ್ ಬಂದು ಶೆಡ್ ಅಲ್ಲಿ ಕೂಡ ಹಾಕ್ತಾನೆ. ಕುಮಲ ಸುಮ್ಗೆ ಹೇಳ್ತಾ ಇದ್ದಾಳೆ, ನನ್ನ 10ನೇ ವರ್ಷದ ಬರ್ತಡೇ ಹತ್ರ ಬರ್ತಾ ಇದೆ, ನೀವು ಇಲ್ಲೇ ಇದ್ರೆ ನಿಮಿಗೂ ನನ್ನಿಂದ ಏನಾದ್ರೂ ತೊಂದರೆ ಆಗ್ಬೋದು, ದಯವಿಟ್ಟು ನೀವು ಇಲ್ಲಿಂದ ಹೊರಡಿ ಅಂತ ಹೇಳ್ತಾಳೆ. ನಿನ್ನನ್ನ ಯಾರು ನೋಡ್ಕೊಂತಾರೆ ನಾನ್ ಹೋದ್ರೆ ಅಂತ ಏನೇ ಹೇಳಿದ್ರು ಕುಮಲ ಕೇಳಲ್ಲ. ಹಾಗಾಗಿ ಕುಮಲಾಗೆ ಆಶೀರ್ವಾದ ಮಾಡಿ ತಮ್ಮ ಮಗ ಸಾಬ್ದುವನ್ನ ಕರ್ಕೊಂಡು ಮನೆಯಿಂದ ಹೊರಡ್ತಾರೆ. ಇನ್ನೊಂದ್ ಕಡೆ ಸೋಜಿಮನ್ ಮಾಂತ್ರಿಕ ಕುಸ್ನೋ ಹತ್ರ ಬಂದಾಗ ಇವರು ತಮ್ಮ ಮಂತ್ರಶಕ್ತಿಯಿಂದ ಸಮಸ್ಯೆ ಏನು ಅಂತ ಇಲ್ಲಿವರೆಗೂ ಲಾಸ್ತ್ರಿ ಮುಚ್ಚಿಟ್ಟಿದ್ದ ರಹಸ್ಯವನ್ನ ಇವರು ಬಯಲು ಮಾಡ್ತಾರೆ. ನಿನ್ ಹೆಂಡತಿ ಡೆವಿಲ್ ಜೊತೆ
ಜೊತೆ ಡೀಲ್ ಮಾಡ್ಕೊಂಡಿದ್ದಾಳೆ. ಅವಳಿ ಮಕ್ಕಳಲ್ಲಿ ಒಬ್ಬಳು ನಿನ್ನ ಮಗಳು, ಇನ್ನೊಬ್ಳು ಡೆವಿಲ್ನ ಮಗು. 10 ವರ್ಷ ನೀನು ಇಬ್ಬರು ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕಾಗಿತ್ತು. ಆಮೇಲೆ ಡೆವಿಲ್ ತನ್ನ ಮಗುವನ್ನ ತಗೊಂಡು ಹೋದ್ಮೇಲೆ ನೀವು ನಿಂಪಾಡಿಗೆ ಖುಷಿಯಾಗಿ ಇರ್ಬೋದಾಗಿತ್ತು. ಆದ್ರೆ ನೀನು ಡೆವಿಲ್ನ ಮಗುವನ್ನೇ ಕೊಂದೆ. ಈಗ ಡೆವಿಲ್ ಕೋಪಗೊಂಡು ನಿನ್ನ ಫ್ಯಾಮಿಲಿಯನ್ನ ನಾಶ ಮಾಡೋಕೆ ನೋಡ್ತಿದ್ದೆ. ಇವತ್ತು ರಾತ್ರಿ 12 ಗಂಟೆ ಆದಮೇಲೆ ಕುಮಲಾಗೆ 10 ವರ್ಷ ವಯಸ್ಸಾಗುತ್ತೆ. ಆಗ ಸುಮಲಾ ಕುಮಲಾನ್ನ ಸಂಪೂರ್ಣವಾಗಿ ಪೊಸೆಸ್ ಮಾಡಿಕೊಂಡು ಇಬ್ಬರು ಒಂದಾಗ್ತಾರೆ. ಆಮೇಲೆ ಅವಳು ಡೆವಿಲ್ನ ಮಗಳಾಗ್ತಾಳೆ. ಹಾಗಾಗಿ ನನ್ನ ಈ ಮಂತ್ರಶಕ್ತಿ ಇರೋ ಚಾಕುವನ್ನ ತಗೊಂಡು ಹೋಗಿ ಕುಮಲಾನ್ನ ನನ್ನ ಹತ್ರ ಕರ್ಕೊಂಡ್ ಬಾ. ನಾನು ಒಂದು ಆಚರಣೆಯನ್ನ ಮಾಡಿ ಸುಮಲಾನ್ನ ಅವಳ ದೇಹದಿಂದ ತೆಗಿತೀನಿ. ಇಲ್ಲ ತಡ ಆಗೋಯ್ತು ಅಂತ ನಿನ್ಗೇನಾದ್ರೂ ಅನ್ಸಿದ್ರೆ ಚಾಕುಯಿಂದ ಅವಳ ಎದೆಗೆ ಚುಚ್ಚಿ ಸಾಯಿಸ್ಬಿಡು. ಡೆವಿಲ್ನ ಮಗುವನ್ನ ಭೂಮಿ ಮೇಲೆ ಓಡಾಡೋದಕ್ಕೆ ಬಿಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಕುಸ್ನೋ. ಅದೇ ಇನ್ನೊಂದ್ ಕಡೆ ಮತ್ತೆ ಶೆಡ್ಡಿಂದ ಪೊಸೆಸ್ಡ್ ಆಗಿರೋ ಕುಮಲಾ ತಪ್ಪಿಸ್ಕೊಂಡು ಸುಕೀರ್ ಮೇಲೆ ದಾಳಿ ಮಾಡಿ ಇವನನ್ನ ಕೊಲ್ಲೋಕೆ ನೋಡ್ತಾ ಇದ್ದಾಳೆ. ಸುಕೀರ್ ಮನೆ ಒಳಗೆ ಓಡ್ ಹೋಗಿ ಡೋರ್ ಕ್ಲೋಸ್ ಮಾಡ್ಕೊಂಡಾಗ ಡೋರ್ನೆ ಕತ್ತಿಯಿಂದ ಹೊಡೆದಾಕಿ ಒಳಗೆ ಬಂದು ಇವನ ದೇಹಕ್ಕೆ ಕತ್ತಿ ಚುಚ್ಕೊಳ್ಳೋ ಹಾಗೆ ಬಿಸಾಕ್ತಾಳೆ. ಸುಕೀರ್ ಎಷ್ಟೇ ಬೇಡ್ಕೊಂಡ್ರು ಇವನನ್ನ ಬಿಡ್ದಲೆ ಇವನ ಕತ್ತನ್ನ ಕುಯ್ದು ಸಾಯಿಸ್ಬಿಡ್ತಾಳೆ ಕುಮಲಾ. ನೆಕ್ಸ್ಟ್ ಇವಳ ಲಿಸ್ಟ್ ಅಲ್ಲಿ ಇರೋದು ಇವಳ ತಾಯಿ ಲಾಸ್ತ್ರಿಯನ್ನ ಕೊಲ್ಲೋಕೆ ಕುಮಲಾ ಇವಳನ್ನ ಅಟ್ಟಾಡ್ಸ್ಕೊಂಡ್ ಬಂದಾಗ ಇವಳು ಕೂಡ ರೂಮ್ಗೆ ಓಡ್ ಹೋಗಿ ಡೋರ್ ಕ್ಲೋಸ್ ಮಾಡ್ಕೊಂತಾಳೆ. ಆದ್ರೆ ಕುಮಲಾ ತುಂಬಾನೇ ಶಕ್ತಿಶಾಲಿ ಆಗಿದ್ದಾಳೆ. ಪೂರ್ತಿ ಡೋರ್ನೆ ಹೊಡೆದಾಕಿ ಒಳಗೆ ಬಂದು ಲಾಸ್ತ್ರಿನ ಕಾಲಿಗೆ ಚಾಕು ಹಾಕ್ತಾಳೆ. ನನ್ನನ್ನ ಕ್ಷಮಿಸು, ನಾನು ನಿನ್ನ ಸಾಯಿಸಿಲ್ಲ, ನನ್ ಗಂಡ ಸಾಯಿಸಿದ್ದು. ನನ್ ಕೈಯಲ್ಲಿ ನಿನ್ನ ಚೆನ್ನಾಗಿ ನೋಡ್ಕೊಳ್ಳೋಕೆ ಆಗ್ಲೇ ಇಲ್ಲ ಅಂದಾಗ, ಆಯ್ತು ನನ್ನ ನಿನ್ ಗಂಡ ಸಾಯಿಸ್ದ, ನೋಡ್ಕೊಳ್ಳೋಕು ಆಗ್ಲಿಲ್ಲ ಅಂತಾನೆ ಅನ್ಕೊಳ್ಳೋಣ. ನೀನು ಕುಮಲಾನ್ನ ಕೂಡ ಚೆನ್ನಾಗಿ ನೋಡ್ಕೊಂತಿಲ್ವಲ್ಲ ಅಂದಾಗ, ನಾನು ಅವಳನ್ನ ಕಾಪಾಡೋಕೆ ತುಂಬಾನೇ ಪ್ರಯತ್ನ ಪಟ್ಟೆ ಅಂತ ಹೇಳ್ತಾಳೆ ಲಾಸ್ತ್ರಿ. ಇದಕ್ಕೆ ಕುಮಲಾ ಒಳಗಿರೋ ಸುಮಲಾ ಹೇಳ್ತಾಳೆ, ನೀನು ನಿನ್ನನ್ನ ಸೋಜಿಮಾನಿಂದ ಕಾಪಾಡ್ಕೊಳ್ಳೋಕೆ ಟ್ರೈ ಮಾಡ್ದೆ ಅಷ್ಟೇ, ಕುಮಲಾನ್ನ ಕಾಪಾಡ್ಕೊಳ್ಳೋಕೆ ಒಂದು ಹೆಜ್ಜೆ ಮುಂದೆ ಬರ್ಲಿಲ್ಲ ಅಂತ ಹೇಳಿ ಇವಳ ಕೈ ಕಟ್ ಮಾಡಿ ಹೊಟ್ಟೆಗೆ ಚಾಕು ಹಾಕಿ ಸಾಯಿಸ್ತಾಳೆ. ಎಲ್ಲ ಆದ್ಮೇಲೆ ಸೋಜಿಮಾನ್ ಬಂದು ತನ್ನ ಹೆಂಡತಿಯ ಡೆಡ್ ಬಾಡಿ ನೋಡಿ ತುಂಬಾನೇ ದುಃಖ ಪಡ್ಬೇಕಾದ್ರೆ 12 ಗಂಟೆ ಆಯ್ತು. ಇಲ್ಲೇ ಇರೋ ಕುಮಲಾಳ ಬಾಯಿಯ ಮುಖಾಂತರ ಇವಳ ದೇಹವನ್ನ ಸುಮಲಾ ಸೇರಿ ಇನ್ನಷ್ಟು ಶಕ್ತಿಶಾಲಿ ಆಗ್ತಾಳೆ. ಈಗ ಸೋಜಿಮಾನ್ ಮೇಲೂ ಚಾಕುವಿಂದ ದಾಳಿ ಮಾಡೋಕೆ ಬಂದಾಗ ಹೇಗೋ ಮಾಡಿ ಇವನು ತಪ್ಪಿಸ್ಕೊಂಡು ಮನೆಯಿಂದ ಓಡ್ ಹೋಗಿ ಹಳ್ಳಿಯ ಜನರಿಗೆ ತನ್ನ ಹೆಂಡತಿ ಸಾವನ್ನಪ್ಪಿರೋದು ಹೇಳ್ದಾಗ ಈ ಕೊಲೆಗಾರ ಯಾರು ಅಂತ ಇವತ್ತು ಹಿಡಿಲೇಬೇಕು ಅಂತ ಹೇಳಿ ಎಲ್ಲರೂ ಮನೆ ಹತ್ರ ಬರ್ತಾರೆ. ಇಲ್ಲಿ ಕುಮಲಾ ಎಲ್ಲೂ ಕಾಣ್ತಾ ಇಲ್ಲ. ಸೋಜಿಮನ್ ಹೇಳ್ತಾನೆ, ಇದೆಲ್ಲ ಕುಮಲಾ ಅಲ್ಲ ಮಾಡ್ತಿರೋದು, ಆದ್ರೆ ಅವಳನ್ನ ಎಲ್ಲರೂ ಸೇರಿ ಆದಷ್ಟು ಬೇಗ ಹಿಡ್ಕೊಂಡ್ ಬರ್ಬೇಕು ಅಂತ. ಆದ್ರೆ ಇವನ ಮಾತನ್ನ ಯಾರು ನಂಬಲ್ಲ. ಅವಳೇ ಇಲ್ಲಿವರೆಗೂ ಎಲ್ಲರ ಕೊಲೆ ಮಾಡ್ತಿರೋದು ಅಂತ ಹೇಳಿ ಕುಮಲಾ ಅನ್ನ ಹುಡ್ಕೊಂಡು ಹೊಡ್ತಾರೆ. ಎಲ್ಲ ಕೈ ಮೀರ್ತಾ ಇದೆ. ಕುಮಲಾ ಅನ್ನ ಕಾಪಾಡೋಕೆ ಆಗ್ಲಿಲ್ಲ ಅಂದ್ರೆ ಅವಳನ್ನ ಕೊಲ್ಲೋದೇ ಸರಿ ಅಂತ ಹೇಳಿ ಕುಸ್ನೋ ಕೊಟ್ಟಿರೋ ಚಾಕು ತಗೊಂಡು ಜೋಳದ ಹೊಲದ ಹತ್ರ ಬಂದಾಗ ಇಲ್ಲಿ ಸೋಜಿಮನ್ಗೆ ಕುಮಲಾ ಸಿಗ್ತಾಳೆ. ಇಬ್ಬರ ನಡುವೆ ತುಂಬಾನೇ ಹೊತ್ತು ಫೈಟ್ ನಡೆಯುತ್ತೆ. ಕುಮಲಾ ಅನ್ನ ಸಾಯಿಸದೆ ಅವಳನ್ನ ಕುಸ್ನೋ ಅವರ ಹತ್ರ ಕರ್ಕೊಂಡು ಹೋಗೋಕು ನೋಡ್ತಾನೆ, ಆದ್ರೆ ಆಗಲ್ಲ. ಕೊನೆಗೆ ಅವರು ಕೊಟ್ಟಿರೋ ಚಾಕುವಿಂದ ಕುಮಲಾಳ ಎದೆಗೆ ಚುಚ್ಚಿ ಸಾಯಿಸ್ಬಿಡ್ತಾನೆ. ಎಲ್ಲ ಸರಿ ಹೋಯ್ತಲ್ಲ ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ಮತ್ತೆ ಇವಳು ಎದ್ದು ನಿಂತ್ಕೊಂಡು ಹೇಳ್ತಾಳೆ, ನಾನು ಕುಮಲಾಳ ದೇಹ ಸೇರಿದಾಗ್ಲಿಂದ ನನ್ನ ದೇಹದಲ್ಲಿ ತುಂಬಾನೇ ಬದಲಾವಣೆಗಳಾಗಿದೆ. ಕಣ್ಣು ಬಿಳಿ ಬಣ್ಣಕ್ಕೆ ತಿರುಗಿದೆ, ಹಲ್ಲುಗಳು ಶಾರ್ಪ್ ಆಗಿದ್ದವೆ. ನನ್ನ ಹಾರ್ಟ್ ಈಗ ಎಡಭಾಗದಲ್ಲಿ ಅಲ್ಲ ಬಲಭಾಗದಲ್ಲಿ ಇದೆ ಅಂತ ಹೇಳಿ ಇದೇ ಚಾಕುವಿಂದ ಸೋಜಿಮನ್ನ ಹೊಟ್ಟೆ ಕಟ್ ಮಾಡಿ ಎದೆಗೆ ಚಾಕು ಹಾಕಿ ಇಲ್ಲೇ ಬಿದ್ದಿದ್ದ ಶಾರ್ಪ್ ಆಗಿರೋ ಕಡ್ಡಿಗಳಿಂದ ಇವನ 2 ಕಣ್ಣುಗಳಿಗೆ ಚುಚ್ಚಿ ಬೆದರು ಗೊಂಬೆ ರೀತಿ ನೇತ್ ಹಾಕಿ ಹೋಗ್ತಾಳೆ. ಮುಂದಿನ ದಿನ ಸೋಜಿಮನ್ನ ಡೆಡ್ ಬಾಡಿನ ಜನರೆಲ್ಲ ನೋಡಿ ತುಂಬಾನೇ ಹೆದರ್ಕೊಂಡಿದ್ದಾರೆ. ಡೆಡ್ ಬಾಡಿಯಿಂದ ಕರಳುಗಳೆಲ್ಲ ಹೊರಗೆ ನೇತಾಡ್ತಾ ಇದೆ. ಇನ್ನೊಂದ್ ಕಡೆ ಕುಸ್ನೋ ಅವರನ್ನ ಕೂಡ ಹುಡ್ಕೊಂಡು ಹೋಗಿ ಸಾಯಿಸಿದಳೆ ಸುಮಲಾ. ನಂತರ ಹಳ್ಳಿಯ ಜನರೇ ಅವರ ಅಂತ್ಯ ಸಂಸ್ಕಾರ ಮಾಡ್ತಾರೆ. ಇಲ್ಲಿಗೆ ಸುಮ್ ಮತ್ತೆ ಅವರ ಮಗ ಸಾಬ್ದೋ ಕೂಡ ಬಂದಿದ್ದಾರೆ. ಸೊ ಇಷ್ಟು ಸ್ಟೋರಿಯನ್ನ ಪ್ರೆಸೆಂಟ್ ಅಲ್ಲಿ ಸುಮ್ ಅವರ ಮಗ ಸಾಬ್ದೋ ಎಲ್ಲರಿಗೂ ಹೇಳ್ತಾ, ಸುಮಲಾ ಅವತ್ತು ನಾಪತ್ತೆ ಆದವಳು ಎಲ್ಲೋದ್ಲು ಅಂತ ಇವತ್ತಿಗೂ ಗೊತ್ತಿಲ್ಲ, ಅದಕ್ಕೆ ನಾನು ರಾತ್ರಿ ಹೊತ್ತು ಯಾರಿಗೂ ಹೊರಗೆ ಹೋಗ್ಬೇಡಿ ಅಂತ ಹೇಳೋದು. ಮತ್ತೆ ಸುಮಲಾ ಯಾಕೋ ಈಗ ಬಂದಿದ್ದಾಳೆ ಅಂತ ಹೇಳಿ ಅವಳನ್ನ ಶಾಂತಗೊಳಿಸೋಕೆ ಎಲ್ಲರೂ ಹಣ್ಣು ಮತ್ತೆ ಬೇರೆ ಬೇರೆ ತಿನಿಸುಗಳನ್ನ ಆಫರಿಂಗ್ ಆಗಿ ಕಾಡಿನ ಒಳಗೆ ಇಡ್ತಾ ಇದ್ದಾರೆ. ಆದ್ರೆ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಸಾವನ್ನಪ್ಪಿದ್ದ ಸುತ್ರಿ ಅವರಪ್ಪ ಇನ್ನೂ ಇದನ್ನೆಲ್ಲ ನಂಬ್ತಾ ಇಲ್ಲ. ಆಬ್ದಿನೇ ಏನೋ ಮಾಡಿದ್ದಾನೆ ಅಂತ ಅನ್ಕೊಂಡು ಇವನು ಯಾವುದೇ ಆಫರಿಂಗ್ ನ ಸುಮಲಾಗೋಸ್ಕರ ಇಟ್ಟಿಲ್ಲ. ಇವನು ರಾತ್ರಿ ಮನೆಯಿಂದ ಹೊರಗೆ ಬಂದಾಗ ಇಲ್ಲೇ ಸುಮಲಾ ಒಬ್ಬ ವ್ಯಕ್ತಿಯನ್ನ ಸಾಯಿಸಿ ಅವನ ಮಾಂಸ ತಿಂತಾ ಇರೋದನ್ನ ನೋಡ್ತಾನೆ. ಮೂವಿಯ ಕೊನೆಯಲ್ಲಿ ಇದು ನಿಜವಾದ ಘಟನೆಯಿಂದ ಇನ್ಸ್ಪೈರ್ ಆಗಿ ಮಾಡಿರೋ ಮೂವಿ ಆಗಿದೆ. ಸೆಮರಾಂಗ್ ನ ಜನ ಸುಮಲಾ ಕಾಡಿನಲ್ಲಿ ಇದ್ದಾಳೆ ಅಂತ ನಂಬ್ತಾರೆ ಮತ್ತೆ ಇವತ್ತಿಗೂ ಮಕ್ಕಳನ್ನ ರಾತ್ರಿ ಹೊತ್ತು ಹೊರಗೆ ಕಳ್ಸಲ್ಲ ಅಂತ ತೋರಿಸ್ತಾರೆ. ಸೊ ಸ್ನೇಹಿತರೆ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಈ ವಿಡಿಯೋನ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗಿರುತ್ತೆ ಸ್ನೇಹಿತರೆ, ಸುಮಲಾಳ ಬ್ಯಾಕ್ ಸ್ಟೋರಿಯನ್ನ ಮಾತ್ರ ಈ ಮೂವಿಯಲ್ಲಿ ಜಾಸ್ತಿ ತೋರಿಸಿದ್ದಾರೆ. ಅಕಸ್ಮಾತ್ ಏನಾದ್ರೂ ಪಾರ್ಟ್ 2 ಕೂಡ ರಿಲೀಸ್ ಆಯ್ತು ಅಂದ್ರೆ ಸ್ನೇಹಿತರೆ ಖಂಡಿತ ವಿಡಿಯೋ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.